50,65,000 ಕೋಟಿ ಗಾತ್ರದ ಬಜೆಟ್ ಇದು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಶನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದ್ದಾದ್ಮೇಲೆ 8ನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು 12 ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರ್ತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು. ಅದ್ರ ಒಳಗಡೆ ಇರ್ತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ರಿ. ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊಂದಲು 10 ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತಸ ವಿಷಯ. ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ. ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಧ್ಯೇಯ ಆಗಿದೆ. 5 ವರ್ಷಗಳಲ್ಲಿ ಹತ್ತಿ ಕೃಷಿಗೆ ವಿಶೇಷ ಉತ್ತೇಜನ ನೀಡಿ ನಮ್ಮ ದೇಶದ ಮೀನುಗಾರರು ಏನಿದ್ದಾರೆ ಅವರ ಹಿತಾಸಕ್ತಿಯಿಂದ ಸುಮಾರು 60,000 ಕೋಟಿ ಅನುದಾನವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಮೀಸಲಿಟ್ಟಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲದ ಮೊತ್ತ 3 ಲಕ್ಷ ಇದ್ದಿದ್ದನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂಥ ರೈತರು 8 ಕೋಟಿ ರೈತರಿಗೆ ಅನುಕೂಲ ಆಗಂಥ ರೀತಿಯಲ್ಲಿ ಈ ವರ್ಷದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಂತಸದ ವಿಷಯ. ಈ ಆರ್ಥಿಕ ವರ್ಷದಲ್ಲಿ 10 ರಿಂದ 18 ಲಕ್ಷ ಕೋಟಿ ಬಂಡವಾಳ ವೆಚ್ಚ ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು 10.18 ಲಕ್ಷ ಕೋಟಿ ಬಂಡವಾಳವನ್ನು ಮಾಡಿದೆ. ಒಟ್ಟು ಬಜೆಟ್ನ ಸುಮಾರು 20ರಷ್ಟು ಮೊತ್ತವನ್ನು ಬಂಡವಾಳ ಹೂಡಿಕೆಗೆ ಬಳಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೆಚ್ಚುವರಿ 36 ಜೀವರಕ್ಷಕ ಔಷಧಗಳ ಮೇಲಿನ ಆಮದು ಸುಂಕ ರದ್ದು ಮಾಡಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಡವರಿಗೂ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಇದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಾಪುಗಾಲನ್ನು ಹಾಕಿದೆ. ಹಿರಿಯ ನಾಗರಿಕರಿಗೆ TDS ಕಡಿತದ ಮಿತಿ 50,000ದಿಂದ 1 ಲಕ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಸಾಧನೆಯಾಗಿದೆ. TCH ಮಿತಿ 7 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಳ. ಬಾಡಿಗೆ ತೆರಿಗೆ ವಿನಾಯಿತಿ 2.4 ಲಕ್ಷದಿಂದ 6 ಲಕ್ಷಕ್ಕೆ ಏರಿಕೆ. ಇದು ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿ, ಟೈರ್ 1 ಸಿಟಿಯಲ್ಲಿ ಕಟ್ಟಡ ಮಾಲೀಕರಿಗೆ ಉತ್ತೇಜನಕಾರಿ. ಯಾಕಂದರೆ ಇವತ್ತು ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಯಾರಿಗಾರು ಬಾಡಿಗೆ ಬರುತ್ತೆ ಅಂತ ಹೇಳಿದರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕಾಗಿತ್ತು. ಅದಕ್ಕೆ ಇವತ್ತು 2.4 ಲಕ್ಷ ಇದ್ದಿದ್ದನ್ನು 6 ಲಕ್ಷದವರೆಗೂ ಇದು ಮಾಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮದ ವರ್ಗದವ್ರಿಗೂ ಸಣ್ಣ ಪುಟ್ಟ ಕಟ್ಟಡಗಳಿಗೆ ಕಂಡು ಬಾಡಿಗೆಗೆ ಯಾರು ಕೊಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ರೀತಿ ಮಾಡಿದೆ. ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದ್ದು, ಎಲೆಕ್ಟ್ರಿಕ್ ವಾಹನಗಳ ಮೇಲಿನ
ಬೆಲೆ ಇಳಿಕೆ ಮಾಡಿರ್ತಕ್ಕಂಥದ್ದು. PM ಸ್ವಾನಿಧಿ ಯೋಜನೆಯಲ್ಲಿ 10,000ದಿಂದ 30,000ದವರೆಗೂ ಹೆಚ್ಚಿದ್ದು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಪ್ರಯೋಜನ ಆಗ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ 75,000 ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ. ಅಂದರೆ 130% ಹೆಚ್ಚಿಸಲಾಗಿದೆ. 5 ಲಕ್ಷ SC ST ಮೊದಲ ಬಾರಿಗೆ ಉದ್ಯಮ ಪ್ರಾರಂಭಿಸುವ ಮಹಿಳಾ ಮತ್ತು ಉದ್ಯಮಿಗಳಿಗೆ 2 ಕೋಟಿವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಸಾಲ ಕೊಡಂತ ಇದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಿದೆ. MSME ಮುಖಾಂತರ 7.5 ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮತ್ತು 36% ಉತ್ಪಾದನೆ ಹೆಚ್ಚಾಗಲಿದೆ. ಭಾರತ್ ನೆಟ್ ಯೋಜನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಲಾಗುವುದು. ಒಟ್ಟಾರೆಯಾಗಿ ಮುಂದಿನ ಆರ್ಥಿಕ ವರ್ಷಗಳ ಆಯವ್ಯಯದಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾದ ಯೋಜನೆಯೊಂದಿಗೆ ದೂರದೃಷ್ಟಿ ಇರುವ ಈ ಆರ್ಥಿಕ ಬಜೆಟ್ ಆಗಿದೆ. ಈಗಾಗಲೇ ನಾವು ನೋಡಿದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳೇನಿತ್ತು ಅದನ್ನ ಒಂದೊಂದಾಗಿ ನಿಲ್ಲಿಸಂತ ನಿಟ್ಟಿನಲ್ಲಿ ಇವತ್ತು ಅವರು ದಾಪ್ಕಾಲನ್ನು ಹಾಕಿರ್ತಕ್ಕಂಥದ್ದನ್ನ ನೋಡಿದ್ದೀವಿ. ಆದರೆ ಸುಮಾರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿ ಧಾನ್ಯ ಸ್ವಾವಲಂಬನೆ ಯೋಜನೆಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗಂತ ನಿಟ್ಟಿನಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ಬಡವರು ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಂದ್ರೆ ವಿಮಾನಯಾನ ವ್ಯವಸ್ಥೆ ಬೇಕು ಅಂತ ಹೇಳಿ ಇವತ್ತು ಸುಮಾರು 120 ಸ್ಥಳಗಳಲ್ಲಿ ಇವತ್ತು ಉಡಾನ್ ಸೇವೆ ಆರಂಭಿಸೋದಕ್ಕೆ ಇವತ್ತು ಹೊಸ ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಸುಮಾರು ವಿಕಸಿತ ಭಾರತ ಮಂತ್ರವನ್ನ ಜಪಿಸ್ತಾ ಇರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೆ ಉದ್ಯೋಗ ಸೃಷ್ಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಗಳನ್ನ ಮಾಡಿದ್ದಾರೆ. ಮೊಬೈಲ್ ಫೋನ್ಗಳನ್ನ ರೇಟು, ಎಲೆಕ್ಟ್ರಿಕ್ ವಾಹನಗಳನ್ನ, ಕ್ಯಾನ್ಸರ್ ಔಷಧಿಯನ್ನ, ಸ್ವದೇಶಿ ವಸ್ತ್ರವನ್ನ, LED ಟಿವಿಯನ್ನ ಮತ್ತು ಬ್ಯಾಟ್ರಿಗಳನ್ನ, ಇದು ಎಲ್ಲ ಏನು ಎಲೆಕ್ಟ್ರಿಕ್ ಐಟಮ್ಸ್ ಇತ್ತು ಇದನ್ನ ರೇಟನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಇವತ್ತು ಪಕ್ಕದಲ್ಲಿ ಚೈನಾ ಮತ್ತೆ ಪಾಕಿಸ್ತಾನ ಒಟ್ಟಾಗಿ ದೇಶದ ಮೇಲೆ ಯಾವ ರೀತಿ ಕುತಂತ್ರ ಇದು ಮಾಡ್ತಾ ಇದ್ದಾರೆ, ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷರು ಚೈನಾ ಜೊತೆಲಿ ಸೇರ್ಕೊಂಡು ಯಾವ ರೀತಿ ಕುತಂತ್ರ ಮಾಡ್ತಾ ಇರ್ತಾರೆ, ಇದನ್ನೆಲ್ಲ ಅರ್ಥಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಇಲಾಖೆಗೆ ಸುಮಾರು 6,81,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮ ದೇಶದ ಭದ್ರತೆಗೋಸ್ಕರ ಇಟ್ಟಿರ್ತಕ್ಕಂಥ ಸಂತಸದ ವಿಷಯ. ಅದೇ ರೀತಿಯಲ್ಲಿ ಪ್ರತಿ ಗ್ರಾಮಗಳನ್ನು ಡೆವಲಪ್ ಆಗಬೇಕು, ಆ ಗ್ರಾಮಗಳಲ್ಲಿ ಪ್ರತಿಯೊಂದು ಸವಲತ್ತುಗಳನ್ನು ಸಾಮಾನ್ಯ ಜನಕ್ಕೆ ಸಿಗಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿಗೋಸ್ಕರ 2,66,000 ಕೋಟಿಯನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಇವತ್ತು ಎಲ್ಲ ವ್ಯವಸ್ಥೆಗಳು ಸಿಗಬೇಕು ಅಂತೇಳಿ ಇವತ್ತು ಪಂಚಾಯಿತಿಗಳಲ್ಲಿ ಏನು ಕೆಲಸಗಳನ್ನು ನಡೀತಾ ಇದೆ ಆ ಪಂಚಾಯಿತಿಗಳಿಗೆ ಹಣ ಬರ್ತಾ ಇರ್ತಕ್ಕಂಥದ್ದು PDO ಇಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ, ಸಫಾಯಿ ಕರ್ಮಚಾರಿ ಅವ್ರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಮತ್ತೆ ವಾಟರ್ ಮ್ಯಾನ್ಗಳಿಗಿರ್ಬೋದು, ಇದೆಲ್ಲ 80% ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇರ್ತಕ್ಕಂಥ ಹಣ ಆಗಿದೆ. ಇವತ್ತು ಶಿಕ್ಷಣ ಇಲಾಖೆಗೆ 1,28,000 ಕೋಟಿ ಮೀಸಲಿಟ್ಟು ನಮ್ಮ ದೇಶ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗಿ ಓದೋದಕ್ಕೆ ಯಾವುದೇ ರೀತಿಯಾದಂಥ ಏನು ಬಡ್ಡಿ ಇಲ್ಲದೆ ಇರತಕ್ಕಂಥ ಎಜುಕೇಷನ್ ಸಾಲ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ 8 ಕೋಟಿ ಮಕ್ಕಳು ಮತ್ತು ನಮ್ಮ ಏನು ಬಾಳಂತಿಯರಿದ್ದಾರೆ ಪೋಷಣ್ ಅಭಿಯಾನದಲ್ಲಿ ಮತ್ತು ಮಾತೃವಂದನಾ ಇದರಲ್ಲಿ ತಾಯಿನೂ ಆರೋಗ್ಯವಾಗಿರಬೇಕು, ಮಕ್ಕಳು ಆರೋಗ್ಯವಾಗಿರಬೇಕು ಅಂತೇಳಿ ಅವ್ರಿಗೆ ಅಂಗನವಾಡಿಗಳಲ್ಲಿ
ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಮತ್ತು ಬಾಳೆಗಳಿಗೆ ಪೌಷ್ಟಿಕ ಆಹಾರವನ್ನು ಮೊಟ್ಟೆ, ಹಾಲು, ತರಕಾರಿ ಮತ್ತು ಮೊಳಕೆ ಕಾಳು ಇದನ್ನೆಲ್ಲ ಕೊಡ್ತಾ ಇರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಗೊಂಡಿರ್ತಕ್ಕಂಥ ಒಂದು ಉತ್ತಮವಾದಂಥ ನಿರ್ಧಾರ ಆಗಿದೆ. ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಈ ಯೋಜನೆ ಏನಿದೆ, ಇವತ್ತು ನಮ್ಮ ದೇಶದ ಆರ್ಥಿಕತೆ ಮುಂದಿನ 10 ವರ್ಷದಲ್ಲಿ ಈ ಪ್ರಪಂಚದ 3ನೇ ಆರ್ಥಿಕ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಏನು 7, 8, 9ನೇ ಸ್ಥಾನದಲ್ಲಿತ್ತು, ಇವತ್ತೇನು 5ನೇ ಸ್ಥಾನಕ್ಕೆ ಬಂದಿದೆ. ಇದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಕಳೆದ 10 ವರ್ಷದಿಂದ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಸರ್ವರಿಗೂ ಇವತ್ತು ಎಲ್ಲ ಸವಲತ್ತುಗಳು ಸಿಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಈ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇದ್ರು, ಏನು ಈ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ, ಕೋಲಾರಕ್ಕೆ ಏನು ಕೊಟ್ಟಿದ್ದಾರೆ, ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ ಅಂತೇಳಿ. ಆ ಕೇಳಿದಂಥ ಸಂದರ್ಭದಲ್ಲಿ ಇವತ್ತೇನು ಹಣ ಬಿಡುಗಡೆ ಮಾಡಿದರೆ ಇದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಂತ ಹಣ. ಇವತ್ತು ನಾವೇನು ಲಕ್ಷಾಂತರ ಕೋಟಿ ನಾವು ಇವತ್ತು ಹಣ ಬಿಡುಗಡೆ ಮಾಡಿದರೆ, ಇವತ್ತು ಹೋಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅಂತ ಹೇಳಿ ಹುದ್ದೆ ಇಟ್ಕೊಂಡಿದ್ರೇನು ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದನ್ನ ನಾವು ನೋಡಿದ್ದೀರಿ. ಅವರದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇವತ್ತು 5 ಕೋಟಿ ಹಣ ಕೊಟ್ಟು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಇವತ್ತು ಅವ್ರನ್ನ ಸುಮ್ಮನೆ ಮುತ್ತಿಗೆ ತುಪ್ಪ ಸವರಂಥ ಕೆಲಸಗಳನ್ನೇನು ಸಿದ್ದರಾಮಯ್ಯ